ಎಲ್ಲರಿಗೂ ನಮಸ್ಕಾರ. ಈಗ ನಾವು ಮಾಗಡಿ ತಾಲೂಕು ಗ್ರಾಮ ಯಾವುದಿದು? ವೀರಾಪುರ ಗ್ರಾಮದ ಪಕ್ಕದಲ್ಲಿ ಬಂದಿದ್ದೀವಿ. ಏನಕ್ಕಪ್ಪ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಇಲ್ಲೇ ನೋಡಿ, ಇಲ್ಲೇ ಸಾವನದುರ್ಗ ಬೆಟ್ಟ ಕಾಣ್ತಾ ಇದೆ. ಇಲ್ಲಿ ಒಂದು ಶಾಸನ ಇದೆ ಅಂತ ಹೇಳ್ಬಿಟ್ಟು ಕಾರ್ತಿಕ, ನಿಮ್ಮ ಹೆಸರು? ಪವನ್ ಅವರು ನಮಗೆಲ್ಲ ತಿಳಿಸಿದ್ರು. ಮತ್ತು ನಿಮ್ಮ ಹೆಸರು? ಕಾರ್ತಿಕ್ ನಮ್ಮ ಜೊತೆ ಬಂದಿದ್ದಾರೆ. ಇಲ್ಲಿ ನಾನು, ನನ್ನ ಆತ್ಮೀಯ ಗೆಳೆಯ ಯುವರಾಜು ಮತ್ತು ಶಶಿಕುಮಾರ್ ನಾಯಕ್ ಎಲ್ಲರೂ ಬಂದು ಇಲ್ಲಿ ಒಂದು ಶಾಸನ ಇದೆ ಅಂತ ಇವರು ತಿಳಿಸಿದ್ರು. ಅದನ್ನು ಓದೋದಕ್ಕೆ ಬಂದಿದ್ದೀವಿ. ಅಲ್ಲಿಗೆ ಹೋಗಬೇಕಾದ್ರೆ ನಾವು ಒಂದು ಶಾಸನ ಓದಬೇಕಾದ್ರೆ ಅನೇಕ ಸಾಹಸಗಳೇ ಮಾಡಬೇಕಾಗತ್ತೆ. ಈಗ ನೋಡಿ, ಅಲ್ಲಿಂದ ಬಂದು ತುಂಬ ಕಡಿದಾದ ರಸ್ತೆಯಲ್ಲಿ ಕಾರು ಓಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದನೂ ಮುಂದೆ ದಾರಿ ಇಲ್ಲ. ಇಲ್ಲಿ ನಾವು ಇಲ್ಲಿ ಹಿನ್ನೀರಲ್ಲಿ ಬೋಟಲ್ಲಿ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟ ಮೇಲೆ ಅಲ್ಲಿ ಶಾಸನ ಇದೆ, ಅದನ್ನು ಅಧ್ಯಯನ ಮಾಡಬೇಕು. ಹೋಗೋಕ್ಕೆ ಮೊದಲು ಆ ಪರಿಸರ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬನ್ನಿ ಹೋಗೋಣ, ಇವಾಗ ಆ ಶಾಸನ ನೋಡೋಣ. ಬನ್ನಿ. ಈ ರೀತಿ ನೀರಲ್ಲಿ ಕಾಡೊಳಗೆ ಹೋಗಿದ್ದೆ. ನಾಲ್ಕೇ ವರ್ಷ ನಾವು ಕರ್ನಾಟಕ ಇತಿಹಾಸ ಅಕಾಡೆಮಿ ವತಿಯಿಂದ ನಾನು ಮತ್ತು ಯುವರಾಜು ಮತ್ತು ಶಶಿಕುಮಾರ್ ನಾಯಕ್ ಇಲ್ಲಿ ಸಾವನದುರ್ಗ ಹಿಂದೆ ಈ ಮಂಚನಬೆಲೆ ಡ್ಯಾಮ್ ಹಿಂದುಗಡೆ ಒಂದು ಅರಣ್ಯ ಪ್ರದೇಶದಲ್ಲಿ ಬಂದಿದ್ದೀವಿ. ಹಿಂದೆ ಇಲ್ಲಿ ಒಂದು ಗ್ರಾಮ ಇರಬೇಕು. ಆ ಗ್ರಾಮದ ಹೆಸರೇನು ಮತ್ತು ಇಲ್ಲಿ ಒಂದು ಶಾಸನ ಇದೆ. ಸುಮಾರು 9 ಅಡಿ ಉದ್ದದ 2.25 ಅಡಿ ಅಗಲದ ಒಂದು ಶಾಸನ. ಇದು ಹೊಯ್ಸಳರ ದೊರೆ ವೀರಬಳ್ಳಾಳ ಆಳ್ವಿಕೆಯ ಕಾಲಕ್ಕೆ ಸೇರುತ್ತೆ. ಇಲ್ಲಿ ಸುಮಾರು ಅರಣ್ಯ ಪ್ರದೇಶದಲ್ಲಿ ಅಪ್ರಕಟಿತ ಶಾಸನ ಆಗಿದೆ. ಇದನ್ನು ಓದೋದಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಶಾಸನದಲ್ಲಿ ಏನು ಬರೆದಿದೆ ಅಂತೇಳ್ಬಿಟ್ಟು ನನ್ನ ಗೆಳೆಯ ಶಶಿಕುಮಾರ್ ನಾಯಕ್ ಈಗ ಇದನ್ನು ಓದಿ ಹೇಳ್ತಾನೆ. ಸುಮಾರು ಬೆಳಗ್ಗೆಯಿಂದ ಈಗ 2:20 ಆಗಿದೆ. ಬೆಳಗ್ಗೆಯಿಂದ ಇದನ್ನು ಓದಿ ಎಲ್ಲ ಪಾಠ ಸಿಕ್ಕಿದೆ. ಇದು ಯಾವ ಕಾಲಕ್ಕೆ ಬರುತ್ತೆ, ಇಲ್ಲಿ ಏನು ದಾನ ಕೊಟ್ಟಿದ್ದಾರೆ ಅನ್ನೋ ವಿಷಯನ ಈಗ ತಿಳಿಸ್ಕೊಡ್ತಾರೆ. ಶಶಿ, ಈ ಶಾಸನದ ಒಂದು ಸಂಕ್ಷಿಪ್ತವಾಗಿ ಒಂದು ಸಾರಾಂಶನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇದು ಕನ್ನಡ ಶಾಸನ, ಕನ್ನಡ ಭಾಷೆ, ಕನ್ನಡ ಲಿಪಿಯಲ್ಲಿರುವಂತಹ ಶಾಸನ. ಮೇಲ್ಭಾಗದಲ್ಲಿ ಶಿಲ್ಪದ ಭಾಗವಿದೆ. ಗಂಡಬೇರುಂಡದ ಶಿಲ್ಪ, ಹಾಗೆ ಗಂಡಬೇರುಂಡ ಹುಲಿಯ ಜೊತೆ ಹೋರಾಡುತ್ತಿರುವ ಶಿಲ್ಪ ಇದೆ. ಮತ್ತು ಈ ಭಾಗದಲ್ಲಿ ಆಂಜನೇಯ ಇದೆ, ಸೂರ್ಯ ಚಂದ್ರರ ಚಿತ್ರಗಳಿವೆ. ಇವೆಲ್ಲ ಐಕಾನ್ಗಳು, ಅಂದರೆ ಅದೊಂದು ಚಿಹ್ನೆಯಾಗಿ ಬಳಸಲಾಗುತ್ತೆ. ಕೆಳಗಡೆ ಸುಮಾರು 40 ಸಾಲುಗಳೆಲ್ಲ ಶಾಸನ ಇದೆ. ಕನ್ನಡ ಅಕ್ಷರ ಮತ್ತು ಕನ್ನಡ ಲಿಪಿಯಲ್ಲಿ ಬರೆದಿರುವಂಥದ್ದು. ಮೊದಲಿಗೆ ಇಲ್ಲಿ ಯಾರು ಆಳ್ವಿಕೆ ಮಾಡ್ತಾಯಿದ್ರು, ಯಾರ್ಯಾರು ರಾಜರಿದ್ರು, ಅದೆಲ್ಲ ಮಾಹಿತಿ ಇದೆ.
ಮುಖ್ಯವಾಗಿ ಹೇಳಬೇಕಂದ್ರೆ ಮೊದಲಿಗೆ ರಾಜನ ಬಿರುದಾವಳಿಗಳು ಬರ್ತಾ ಇದೆ, ಅಂದರೆ ವೀರಬಲ್ಲಾಳನಿಗೆ ಸಂಬಂಧಿಸಿದಂಥ ಬಿರುದಾವಳಿ ಬರ್ತಾ ಇದೆ. ನಂತರ ನಾಡು ಗೌಂಡ್ರು ಬರ್ತವೆ. ಉದಾಹರಣೆಗೆ ಇಲ್ಲೊಂದು ಸಾವಂದುರ್ಗ ಅಂತ ಏನಿದೆ, ಸಾವಂದಿ ನಾಡು ಅಂತ ಬರ್ತಾ ಇದೆ. ಮತ್ತು ಹೊಮ್ಮಳಿಗೆ ನಾಡು, ಮತ್ತು ಕುಕ್ಕಲ ನಾಡು, ಮುದುವಾಡಿ ನಾಡು, ಇವರೆಲ್ಲ ಗೌಂಡುಗಳೆಲ್ಲ ಸೇರಿಕೊಂಡು ಈ ಊರಿನ ಕಲ್ಲಯ್ಯ ಅಂತ ಮಾಯಿ ದೇವರಹಳ್ಳಿ ಅಂತೇಳಿ ಊರ ಹೆಸರು ಬರ್ತಾ ಇದೆ. ಮಾಯಿ ದೇವರಹಳ್ಳಿಯ ಕಲ್ಲಯ್ಯನಿಗೆ ಈ ಊರಿನ ಬರುವಂತಹ ಎಲ್ಲ ತೆರಿಗೆಗಳು ಸರ್ವಮಾನ್ಯವಾಗಿ ದಾನವಾಗಿ ನೀಡಿರುವಂತಹ ಮಾಹಿತಿ ಈ ಶಾಸನದಲ್ಲಿ ಬರೆದಿರುವಂಥದ್ದು. ಕೊನೆಯಲ್ಲಿ ಈ ನೀಡಿರುವಂತಹ ಶಾಸನದಲ್ಲಿ ಯಾರಾದರೂ ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ಅಥವಾ ಯಾರಾದರೂ ಅಪಹರಿಸಿದರೆ ಅವರು ವಾರಣಾಸಿಯಲ್ಲಿ ಅಂದರೆ ಗಂಗಾ ನದಿ ತೀರದಲ್ಲಿ ಹಸುವನ್ನು ಕೊಂದ ಪಾಪ ಬರುತ್ತದೆ. ಕಂದೇಳು ಅಂದರೆ ಕಂದು ಹಸು ಅಂದರೆ ಪವಿತ್ರವಾದ ಹಸು, ಅದು ಕಂದೇಳು ಹಸುವನ್ನು ಕೊಂದಂತಹ ಪಾಪ ಬರುತ್ತೆ ಅಂತೇಳಿದೆ. ವಿಶೇಷವಾಗಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ, ಈ ಶಾಸನದಲ್ಲಿ ನೀಡಿರುವಂತಹ ಕಲ್ಲಯ್ಯ ಅಂತ ಏನಿದಾನೋ, ಅಕಸ್ಮಾತ್ ಅವರ ಕುಟುಂಬದವರು ಅಂದರೆ ಯಾರೂ ಇಲ್ಲದಂತಹ ಸಮಯದಲ್ಲಿ ನೀಡಿದಂತಹ ದಾನವನ್ನು ಯಾರು ಅನುಭವಿಸೋರು ಇಲ್ಲದೇ ಇದ್ದಾಗ ಏನು ಮಾಡಬೇಕು ಅಂತೇಳಿ ಶಾಸನದಲ್ಲಿ ಕೊನೆಗೆ ಹೇಳಿದೆ. ಅಂದರೆ ಕಲ್ಲಯ್ಯ ಅವರ ಕುಟುಂಬದವರು ಯಾರು ಇಲ್ಲದೇ ಇದ್ದರೆ ಕೊನೆಗೆ ಅವರ ಅಣ್ಣ ಇಲ್ಲದಿದ್ದರೆ ತಮ್ಮನಿಗೆ, ತಮ್ಮ ಇಲ್ಲದಿದ್ದರೆ ಅಣ್ಣನಿಗೆ ಹೋಗಬೇಕು. ಅವ್ರು ಯಾರೂ ಇಲ್ಲದೇ ಇದ್ದಿದ್ರೆ ಕೆರೆಗೆ ಹೋಗಬೇಕು ಅಂತೇಳಿ. ಕೆರೆ ಅಂದರೆ ಇಲ್ಲಿ ಕೆರೆಗೆ ಬಿಸಾಡೋದಲ್ಲ, ಇದು ಕೆರೆ ಜೀರ್ಣೋದ್ಧಾರಕ್ಕೆ, ಕೆರೆ ನಿರ್ಮಾಣಕ್ಕೆ, ಕೆರೆ ಹೂಳು ತೆಗೆಯೋದಕ್ಕೆ, ಈಗ ಕೆರೆ ಈ ನೀರಿಗೆ ಸಂಬಂಧಪಟ್ಟಂತಹ ಸಮಾಜಕ್ಕೆ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಅಂತೇಳಿ ಈ ಶಾಸನದಲ್ಲಿ ಹೇಳಿರೋವಂಥದ್ದು. ತುಂಬ ವಿಶೇಷ ಇದು ಶಾಸನ ಇರೋವಂಥದ್ದು. ಮತ್ತು ಮಾಯಿ ದೇವರಹಳ್ಳಿ ಅಂತ ಏನಿದೆ ಇಲ್ಲಿ ಈಗ ಇಲ್ಲ, ಬಹುಶಃ ಇಲ್ಲೆಲ್ಲೋ ಬೇಚರ ಗ್ರಾಮ ಆಗಿರೋವಂಥ ಸಾಧ್ಯತೆ. ಈ ಕಡೆ ಹಳೆ ಗ್ರಾಮ ಇತ್ತು ಅಂತಾರೆ, ಬಹುಶಃ ಈ ಕಡೆ ಇತ್ತು ಅನಿಸುತ್ತವಾಗ. ಈಗ ಅದು ಬೇಚರ ಗ್ರಾಮ ಆಗಿದೆ. ಇಷ್ಟು ಶಾಸನದ ಮಾಹಿತಿ. ಶಶಿ, ಇವಾಗ ಇದರಲ್ಲಿ ರಾಜನ ಆಡಳಿತ ಬಂತು, ಇಲ್ಲಿನ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ್ರು, ನಾಡಗೌಡುಗಳು ಸಿಕ್ಕಿದ್ರು, ಯಾರಿಗೆ ದಾನ ಕೊಟ್ಟು ಇದು ಅಂತ ಸಿಕ್ತು, ಇದರ ಕಾಲನ ಸ್ವಲ್ಪ ತಿಳಿಸ್ಕೊಡಿ ಶಶಿ. ಇದರಲ್ಲಿ ಏನು ಕಾಲ ಬರ್ದಿದೆ, ಅದು ಕ್ರಿಸ್ತ ಶಕಕ್ಕೆ ಯಾವುದಕ್ಕೆ ಬರುತ್ತೆ ಸ್ವಲ್ಪ ತಿಳಿಸ್ಬೇಕು. ಈ ಶಾಸನದಲ್ಲಿ ಶಾಲಿವಾಹನ ಶಕ ವರ್ಷ 1253 ಶಾಲಿವಾಹನ ಶಕ ವರ್ಷ 1253ನೆಯ ಪ್ರಮೋದೂತ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷದ ಮೊದಲನೇ ದಿನ, ಅಂದರೆ ಮೊದಲನೇ ದಿನ ಸೋಮವಾರದಂದು ಅಂತೇಳಿ ಶಾಸನದಲ್ಲಿ ಇರೋವಂಥದ್ದು. ಅದನ್ನು ಕ್ರಿಸ್ತ ಶಕಕ್ಕೆ ನಾವು ಬದಲಾವಣೆ ಮಾಡಿದಾಗ 1330 ಆ ಕಾಲಕ್ಕೆ ಸೇರುವಂಥದ್ದು. ಆವಾಗ ನಿಖರವಾಗಿ ನಾವು ಹೊಯ್ಸಳರು ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ಭಾಗದಲ್ಲಿ. ಮತ್ತು ಅವಾಗ ವೀರಬಲ್ಲಾಳ ಅಂತ ಫೇಮಸ್, 3ನೇ ವೀರಬಲ್ಲಾಳು ಪ್ರಸಿದ್ಧ ರಾಜ, ಅವನು ಆಳ್ವಿಕೆ ಮಾಡ್ತಿದ್ದಂಥ ಸಮಯ ಅದು. ತುಂಬ ಏನು ಈ ಭಾಗದಲ್ಲಿ ಅವನಿಗೆ ಸಂಬಂಧಪಟ್ಟ ತುಂಬ ಶಾಸನಗಳು ಸಿಗುತ್ತೆ. ಕಲ್ಲೂರಲ್ಲಿ ಸಿಗುತ್ತೆ, ಮತ್ತು ದೊಡ್ಡೇರಿಲಿ ಸಿಗುತ್ತೆ, ಈ ಭಾಗದಲ್ಲಿ ತುಂಬ ಸಿಗುತ್ತೆ ವೀರಬಲ್ಲಾಳನ ಸಂಬಂಧಪಟ್ಟಂತಹ ಶಾಸನ. ನೋಡಿ, ಈ ಶಾಸನಕ್ಕೆ ಕೆಲವು ತಿಂಗಳ ಅಂತರದಲ್ಲಿ ಇಲ್ಲೇ ಪಕ್ಕದಲ್ಲಿರುವ ಕಲ್ಲೂರಿನ ವರದರಾಜಸ್ವಾಮಿ ದೇವಸ್ಥಾನದ ತಳಪಾಯದ ಕಲ್ಲಲ್ಲೂ ಹಿಂದೆ ಒಂದು 4-5 ವರ್ಷದ ನಾನು, ನಮ್ಮ ಗುರುಗಳು ನರಸಿಂಹನ್ ಸಾರು, PV ಕೃಷ್ಣಮೂರ್ತಿ ಅವರು ಎಲ್ಲರೂ ಬಂದು ಒಂದು ಶಾಸನ ಓದಿದ್ದು. ಅದೇ ಕಾಲಘಟ್ಟಕ್ಕೆ 1 ತಿಂಗಳ ಅಂತರದಲ್ಲೇ ಈ ಶಾಸನ ಹಾಕಿರುವ ಸಾಧ್ಯತೆಗಳಿದೆ.